ಅಲ್ಲ ಅಕ್ಕ ನೀ ಹಂಗೆ ಹೇಳ್ತೀಯಲ್ಲ ಹಂಗಾರೆ ಇವತ್ತಿಗೆ ಎದ್ದಿದ್ದರಿಂದನೇ ಶಾಸ್ತ್ರ ಶುರು ಅಲ್ಲನೇ. ಇನ್ನು ನೀನು 5 ದಿನ ಬಿಟ್ಟು ಬರ್ತೀನಿ 6 ದಿನ ಬಿಟ್ಟು ಬರ್ತೀನಿ ಅಂತೀಯಪ್ಪ. ಯಾರಿಲ್ಲೆಲ್ಲ ಮಾಡೋರು ಯಾರದಾರ ನೋಡೋಣ ಹೇಳ. ಎಂತಕ್ಕೆ ಹಿಂಗೆ ಮಾಡ್ತೀಯೇನೆ? ಎಲ್ಲ ನಿಮ್ಮ ಮಕ್ಳು ಇದರಲ್ಲೆಲ್ಲ ಬಂದು ಮಾಡಾಗಲೇ ಆತು ಬಿಡು. ಈಗ ಯಾರಿಗೂ ಜ್ಞಾನಿಲ್ಲ ಏನು, ನನ್ನ ತಲೆಗೆ ನನ್ನ ಕೈ ಆದಂಗೆ ಮಾಡ್ತೀನಿ. ವಸಂತ ಸ್ವಲ್ಪ ನಾ ಹೇಳದ್ನ ಆಲೇಸು. ಮದುವೆ ದಿನ ಎಷ್ಟದವೆ ಅಂತ ಲೆಕ್ಕ ಹಾಕ್ತೀನ. ಮದುವೆನೇ ಬೇಕಾ ಬೇಡ ಅಂತ ನೋಡ್ತಿದ್ದೀನಿ. ನೀ ನೋಡಿದ್ರೆ ಮರತಿ ಏನು ಸೆಟ್ಲ್ಮೆಂಟ್ ಆಗಷ್ಟೊತ್ತಿಗೆ ಒಂದು ಯಾರ ಹತ್ರ ಹೇಳಬೇಕು ಕೇಳಬೇಕು ಏನಿಲ್ಲ. ನಿಮ್ಮ ಒಳಗೆ ಎಲ್ಲ ತೆಗೆದು ಮಾಡ್ಕೊಬಿಟ್ರಿ. ಈಗೇನು ಮದುವೆ ಅಂದರೆ ಏನು ಉತ್ಸವ ಆಗದ ಅದ ಜೀವಮಾನಕ್ಕೊಂದು ನೋಡಿ ಹೇಳಿ ಕೇಳಿ ಒಂದು ತರ್ಬೇಕು ಹೆಣ್ಣಿನ ಅನ್ನೋದೊಂದು ಇಲ್ಲನೇ ಮರತಿ. ಹಂಗಾರೆ ನನಗೆ ಅಲೇಸ್ ಒಂಥರ ಆತು ಮರತಿ. ಒಂದಿನ 2 ದಿನ ಚಂದ, ನಾಳೆ ಅಂತ ನೀ ಬೇಡ ಅಂತ ಕೂತ್ರೆ ಅದ್ರ ಬದಲು ಮದುವೆ ಮಾಡದೇ ಇರೋದೇ ಒಳ್ಳೇದಲ್ಲ. ಅಲ್ಲನಾ ಮದುವೆ ಮನೆ ಕಾರ್ಯ ಸುದ್ದಿ ಹೇಳಿದ್ರೆ ನೀ ಎಂತ ಹೇಳ್ತಿದ್ದೀಯ? ಸೆಟ್ಲ್ಮೆಂಟ್ ಮಾಡಿದ್ದು ಯಾರು ಸೆಟ್ಲ್ಮೆಂಟ್ ಮಾಡಿನೇ ಮರತಿ? ನಾನು ನಮ್ಮನದೇ ಇಲ್ಲಿ ಹಾಸ್ತದೆ ಹೊದಿತದೆ, ನಾನೆಂತ ಸೆಟ್ಲ್ಮೆಂಟ್ ಮಾಡಕ್ಕೆ ಹೋಗ್ತೀನಿ? ಯಾರು ಸೆಟ್ಲ್ಮೆಂಟ್ ಮಾಡಿದೆ ಅಂತ ಹೇಳಕ್ಕೆ ಹೋದ್ನ? ನಿಮ್ಮ ಮನೆ ಥರ ಹುಡುಗಿ ಸುದ್ದಿನೇ ಹೇಳಕ್ಕೆ ಹೊರಟಿದ್ದು ನಾನು. ಯಾರ್ದ ಸೆಟ್ಲ್ಮೆಂಟ್ ಮಾಡೋದಂತೆ ಗೊತ್ತಾದರೂ ಗೊತ್ತಾಗಿದ್ದಾರ ನಾಟಕ ಮಾಡಿಬಿಡವ ಅಂತ ನೀ ಗೊತ್ತಾ ಅಕ್ಕ? ನೀ ಎಂತ ಸುಸೂತ್ರ ಹೇಳೋದಾದ್ರೆ ಹೇಳಿ ಮರತಿ. ಯಾವ ಹುಡುಗಿ ಸುದ್ದಿ ಎಂತ ಗೊತ್ತಾತೆ? ಯಾವ ಹುಡುಗಿ ಸುದ್ದಿ ಎಲ್ಲ ನಾನು ಎಂತಕ್ಕೆ ಹೇಳಿ ಮರತಿ? ವಾಗಸಿಕೆ ಸೆಟ್ಲ್ಮೆಂಟ್ ಆಗ್ಯದಲ್ಲ ತಗೋಬರ್ಬೇಕು ಅಂತಿದ್ದೀರಲ್ಲ, ಅದೇ ಹುಡುಗಿ ಸುದ್ದಿ. ಕುಲ ಕುಟುಂಬ ಅಂತೂ ಇಲ್ಲಲ್ಲ. ಎಂಥದ ಒಂದು ಹುಡುಗಿಯಾರು ಒಂದು ನಯನಾಜಕ್ಕೂ ಒಳ್ಳೆ ಹುಡುಗಿ ಆಗಿದ್ದು ಸಾಕು ಅಂತ ನೋಡಿದ್ರೆ ಅದೂ ಇಲ್ಲ. ಅಕ್ಕ ಸುಸೂತ್ರ ಹೇಳು, ಯಾರು ಎಂತ ಹೇಳಿದ್ರು ಹಂಗಾರೆ ಎಲ್ಲ ಸೆಟ್ಲ್ಮೆಂಟ್ ಮಾಡ್ದೆ ಇದ್ರೆ ಆತದೇನಾರು ಎಲ್ಲಿ ಹೋಗಿದ್ರಿ ಮರತಿ? ಎಲ್ಲ ಸೆಟ್ಲ್ಮೆಂಟ್ ಮಾಡ್ಸಾರ. ಈಗೊಂದು ಎಂಥದ ಒಂದು ಆಗಿದೆ, ಅದರಲ್ಲೂ ಎಂಥ ಒಂದು ಆಚಾರ ಹುಡುಕ್ತಿದ್ದೀರಿ ಮರತಿ. ಏನು ಹಿಂದೆ ಹೆಂಗಿದ್ರೆ ಮುಂದೆ ಇವನು ಹಣ್ಣೆಲ್ಲ ಗನಗೆ ಬರೆದಿದ್ದಿದ್ರೆ ಗನಗೆ ಆ ಥರ ಅವರು ಆಗಲಿ ಬಿಡಿ. ಇನ್ನು ಮದುವೆ ಎಲ್ಲ ಇಟ್ಟಾಗಿದೆ, ಪತ್ರಿಕೆ ಎಲ್ಲ ಕೊಟ್ಟಾದಂಗೆ ಆಗಿದೆ. ಇನ್ನು ಮದುವೆ ಬೇಡ ಅಂತ ಹೇಳೋಕ್ಕಾಗ್ತದ? ಅದಾಗ ಹೋಗಿ ಮಾತು ನೀ ಇದನ್ನು ನನ್ನ ಹತ್ರ ಹೇಳದೇ ಇದ್ದರೆ ಒಳ್ಳೇದಿತ್ತು ಮರತಿ. ಸ್ವಲ್ಪ ಸುಮ್ಮನೆ ಕುತ್ಕ. ನಾ ಇಷ್ಟು ಹೇಳಿದ್ಮೇಲೆ ಮತ್ತೇನು ಅದೇ ಹುಡುಗಿ ಥರ ಮನ್ಸ ನಿಂಗೇನ? ಏನು ಅವನಿಗೇನು ವರ್ಷ 40 ಆತಾನೆ? ಹುಡುಗಿಯರು ಬರ್ಗಲಾಗ್ಯಾರೀಗ. ವರ್ಷ 40 ಆಗ್ಯದನ ಅಂದ್ರೆ ಗುಮಾನೆ. ಹೋಗ್ಲಿ ಬಿಡಕ್ಕ, ನೀನೀಗ ಯಾವತ್ತು ಬತ್ತೀಯ ಅಂತ ಹೇಳು. ಸುಮ್ಮನೆ ಮಾತಿಗೆ ಇದು ಮಾಡ್ತಾಯಿದ್ರು ಮನ್ಸಿಗೆ ಸುಮ್ಮನೆ ಬೇಜಾರು. ನಂಗೂ ಬೇಜಾರು, ನಿಂಗೂ ಬೇಜಾರು. ಆದರೂ ಒಂಥರ ತಡಿನಾರ್ದೆ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ಅಲ್ಲ ಹುಡುಗಿಯರು ಬರ್ಗಲಾಗ್ಯಾರನೋ ಅಂದೆ. ಆ ಬರ್ಗಲಾಗದೆ ಇದ್ದ ಹುಡುಗಿಯರಲ್ಲಿ ಯಾವ್ದಾರು ಒಂದು ಸೆಟ್ಲ್ಮೆಂಟ್ ಮಾಡ್ಸೋಕ್ಕಾಗ್ಲಂದ್ರೆ ಇಷ್ಟು ವರ್ಷಕ್ಕೆ ಅವಾಗ ಯಾರೂ ಮನಸ್ಸು ಮಾಡಲ. ಈಗ ನೋಡಿದ್ರೆ ಎಂಥದ ಒಂದು ಆಗಿದೆ, ಅದನ್ನು ಹಿಂಗೆ ಅವನ ಹೇಳ್ತಿದ್ದೀರಿ ಮರತಿ. ಹೋಗಲಿ ಬಿಡು, ಅದೇ ಹೇಳ್ದ್ನಲ್ಲ, ಅವನ ಹಣೆಯಲ್ಲಿ ಗನಗೆ ಆಗ್ಬೇಕು ಅಂತ ಬರೆದಿದ್ರೆ ಗನಗೆ ಆಗ್ತದೆ. ಹೆಂಗಿತ್ತಂದ್ರೂ ಗನಗೆ ಆಗ್ತದೆ. ಇಲ್ಲ ಅವನ ಹಣೆಯಲ್ಲೇ ಗನಗೆ ಇಲ್ಲ ಅಂತ ಬರೆದ್ರೆ ಎಂಥದೇ ತಂದರೂ ಹಾಳಾಗದೆ. ಹೋಗಲಿ ಬಿಡು, ಆ ಮಾತೇ ಬೇಡ. ಈಗ ಯಾವತ್ತು ಬತ್ತೀಯ ಹೇಳು? ಅಲ್ಲ ವಸಂತ, ನೀ ಮಾತಾಡೋದು ನೋಡಿದ್ರೆ ನಾ ಏನು ಹೊಟ್ಟೆ ಕಿಚ್ಚಿಗೆ ಹೇಳ್ತಿದ್ದೆ ನಾನು ಅನ್ಬೇಕು. ನನಗೇನು ನೋಡೋಣ, ನನಗೇನು ಆಸೆ ಇಲ್ಲನೇ ಅವನು ಒಂದು ಮದುವೆ ಆಗ್ಬೇಕು ಹಬ್ಬ ಆಗ್ಬೇಕು ಅಂಥೇಳಿ. ಹುಡುಗಿ ಇದ್ದು ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಯಾರನ್ನ ನೋಡ್ಕೊಂಡಿತ್ತಂತೆ. ಅದೇ ಅಂತ ಜಾತಿ ಅಲ್ಲ ಬಲ್ಲ ಅಂತೇಳಿ ಅಪ್ಪ ಕೊಡಲ್ಲ ಅಂತ ಬಿಟ್ಕೊಂಡು ಹಾಗಾಗಿ ಇಷ್ಟು ವರ್ಷ ಆಗಿದ್ದಂತೆ ಸೆಟ್ಲ್ಮೆಂಟ್ ಆಗೋದು. ಎಂತ ಪೂರ್ತಿ ಬಿಟ್ಟು ಹೇಳ್ಬೇಕಂದ್ರೆ 2 ದಿವಸ ಹೋಗೇ ಬಿಟ್ಟಿತ್ತಂತೆ ಅವನ ಜೊತೆಯ. ನೀನು ಮಾತಾಡ್ತೀಯ. ಕಡೆಗೆ ಅಪ್ಪನೇ ಹೋಗಿ ವಾಪಸ್ ಕರ್ಕೊಬಂದಿದ್ದಂತೆ. ಕರ್ಕೊಬಂದು ಎಲ್ಲರಿಗೂ ಗುಲ್ಲಾಗಿ ಹೋಗಿತ್ತಂತಪ್ಪ. ಹಂಗಾಗಿ ಇಷ್ಟು ವರ್ಷ ಸೆಟ್ಲ್ಮೆಂಟ್ ಆಗಲ್ಲ. ಮತ್ತು ಈಗ ಈ ಹುಡುಗಿಯರು ದುರ್ಭಿಕ್ಷದ ಕಾಲದಲ್ಲಿ ಅದಕ್ಕೆ ಇಷ್ಟು ದಿವಸ ಹೆಂಗೆ ಸೆಟ್ಲ್ಮೆಂಟ್ ಆಗದೆ ಇರ್ತದೆ? ಅದಾರು ನಿಮ್ಗೆ ಅಂದಾಜು ಮಾಡೋಕ್ಕಾಗ್ಲಂದ್ರೆ ಹೆಂಗಾರೆ? ಅಕ್ಕ ಸುಮ್ಮನಿರು. ಯಾರು ಆಗದಿದ್ದಾರೆ ಬೇಕಾದ ಹಿಂಗೆ ಸುದ್ದಿ ಹಬ್ಬಿಸ್ತಾರೆ ಮರತೆ. ಅಯ್ಯೋ ನೀ ಹಿಂಗೆ ಒಂದು ಯಾಕೆ ಹಿಂಗೆ ಮಾಡ್ತೇನು? ಇನ್ನು ಎಂತ ನಿಂಗೆ ಗೊತ್ತಿದ್ರು ನಂಗೆ ಹೇಳೋದೇ ಬೇಡ ಅಕ್ಕ. ನೀ ಎಂತ ಹೇಳೋದು ಬೇಡ, ಸುಮ್ಮನೆ ಹೊತ್ತಿಗಿನ ಮದುವೆ ಮನೆಗೆ ಒಂದು ಬಂದ್ಬಿಡು. ಅಷ್ಟೊಂದು ಮಾಡು. ಯಾರು ಎಂತ ಅಂತೆ? ಎಂತ ಮಾತಾಡ್ತಿದ್ದೀಯ? ಇಲ್ಲಿ ಕುತ್ಕೊಂಡು ಹೋಗಿ ಆಚೆಗೆ ಒಳಗೆ ಹೋಗಾರ ಮಾತಾಡಬಾರ್ದನ್ನೇ. ನಮ್ಮವೇ ನಮ್ಗೆ ಹೆಚ್ಚಾಗ್ಯವ ಇಲ್ಲಿ. ಇವತ್ತೊಂದು ಯಾರು ಎಂತ ಬೇಕಲ್ಲ ಹೇಳ್ಕೊಂಡ್ಲಿ. ನೀ ಹೋಗೆ ಆಚೆಗೆ ಹೋಗಿ ಮಾತಾಡೆ ಹೋಗೆ. ಬೇಡ ಬೇಡ, ಆಚೆಗೆ ಹೋಗಿ ಮಾತಾಡೋದೊಂದೇ ಅಂತ. ಇಲ್ಲೇ ಮಾತಾಡಲಿ. ಎಂತ ಅಂತೆ ದೊಡ್ಡಮ್ಮ? ಎಂತ ಹೇಳ್ತಾ ಇದ್ದಾರಮ್ಮ? ಓ ಯಾರು ಹಾಗೆ ಸಲ್ಲೇ ಇದ್ದಾನೆ. ಎಂಥದ ಮರತೆ ನೀನು ಹೇಳೋದಾದ್ರೆ ಹೇಳು ನೋಡು. ನಾನು ಹೇಳೋದಾದ್ರೆ ಬೇಡ ಅದಕ್ಕೆ ಅಂತ ಮದುವೆ ಆಗಲ್ಲ ಅಂತ ಆಗಿತ್ತಂತೆ. ಅವರು ಅಲ್ಲಿ ನರ್ಮನೇಲಿ ಒಬ್ರು ಅದಾರೆ, ಅವರು ಹೇಳ್ತಾರೆ ತಲೆ ಕೆಟ್ಟೋದಂಗೆ ಆಗಿತ್ತಂತೆ ಸ್ವಲ್ಪ ದಿನ. ಹಾಗಾಗಿ ಮದುವೆ ಬೇಡ ಅಂತ ಬಿಟ್ಟಿದ್ರಂತೆ. ಏನು ನಾಳೆ ನಿಮ್ಮ ಮನೆಗೆ ಬಂದಮೇಲೆ ಹಾಗೆಲ್ಲ ಶುರು ಹಾಕ್ಕೊಂಡ್ರಿ ಎಂತ ಮಾಡ್ತೀರಿ? ನಿಮ್ಮ ಹೊರಬು ನೋಡ್ಕೊತೀರಾ ಇಲ್ಲ ಅದನ್ನು ಆಸ್ಪತ್ರೆ ಮನೆ ತಿರ್ಸ್ತಾ ಇರ್ತೀರ?
ಅಲ್ಲ ಅಕ್ಕ, ನಾ ಹೇಳಿದ್ನಿ ಅಲೆಸೋದೇ ಇಲ್ಲಲ್ಲೇ ಮರತೆ. ಅದು ಎಂತ ಅವನ ಹಣೆಯಲ್ಲಿ ಹೊತ್ತಂಗೆ ಆತದ ಮರತೆ. ನಿಂಗೆ ಯಾಕೆ ಅಷ್ಟು ತಲೆಬಿಸಿ ನೋಡೋಣ. ಇಡ್ತೀನಿ, ನಾ ಫೋನ್ ಇಡ್ತೀನಿ ಬಿಡು. ಇನ್ನೊಂದ್ಸತಿ ಯಾವಾಗ್ಲಾರು ಮಾತಾಡೋಣ. ಸಾಯ್ಲತ್ಲೆ ಇದೊಂದು ನೆಟ್ವರ್ಕು. ಎಂಥದ್ದು ಘನದಂತಾರು ಮಾತಾಡೋದು ಅನ್ನೋದ್ರೆ ಸಿಗ್ತಿರ್ಲ. ಈಗ ನೋಡಿ ಘನ ಏನು ಕಿವಿಗೆ ದಂಟೆ ಹೊಡೆದಂಗೆ ಕೇಳ್ತೈತೆ, ಅಷ್ಟು ಘನ ನೆಟ್ವರ್ಕ್ ಇತ್ತು. ನೆಟ್ವರ್ಕ್ ಇದ್ದು ಕೂಡಲೇ ದೊಡ್ಡ ಕೇಳಲ್ಲ, ದೊಡ್ಡ ಮಾತಾಡೋರು ದೊಡ್ಡ ಕೇಳ್ತದಷ್ಟೇ. ಅಮ್ಮ ಈಗ ಸತ್ಯ ಹೇಳು, ದೊಡಮೆ ಎಂತ ಹೇಳಿದ್ದ? ಎಂತ ಗೊತ್ತಾಗ್ಯದಂತ ಸರಿತನ ಸುದ್ದಿ ಎಂತ ಗೊತ್ತಾಗ್ಯದ ಹೇಳು. ಎಂತ ಗೊತ್ತಾಗಿ ಈಗ ಎಂತ ಮಾಡ್ತೀಯಾ? ಮದುವೆ ಇಟ್ಟಾಗಿದೆ, ಪೊದ್ರಿಗೆ ಹಂಚಾಗಿದೆ, ಛತ್ರ ಎಲ್ಲ ಇದ್ ಮಾಡಾಗಿದೆ. ಇನ್ಮೇಲೆ ಏನು ಮದುವೆ ಬೇಡ ಅಂತ ಹೇಳೋಣ ನೀನ? ಅದು ಎಂತ ಆಮೇಲೆ ನೋಡ್ಕಿಣ್ಣನ ಅಪ್ಪ. ಈಗ ಎಂತ ವಿಷಯ ಎಂತ ಅಂತ ಫಸ್ಟ್ ಗೊತ್ತಾಗಬೇಕತ್ತಲ್ಲ. ಅಮ್ಮ ದೊಡಮಿ ಏನೇನು ಹೇಳ್ಯಾರೋ ಅದು ಪೂರ್ತಿ ಇಲ್ಲಿ ಹೇಳ್ದೆ ಇದ್ರೆ ನನ್ನ ಮೇಲೆ ಆಣೆ ಮಾತ್ರ ಹೇಳಿ ನೋಡು. ಅಲ್ಲ ವಾಗೇಶ, ಎಂತಕ್ಕೆ ಹಿಂಗೆ ಮಾಡ್ತೀಯ ಮರಯ್ಯ? ನೋಡು, ನಿನ್ನ ಮದುವೆಗೆ ಮೊದಲಿಂದನೂ ಇಗ್ನ ಬಂದಿದ್ದು ಜಾಸ್ತಿ. ಈಗಲೂ ಒಂದು ಜಮೀನು ತಗೊಳೋದ್ರಲ್ಲೆಲ್ಲ ನಿನ್ನ ದುಡುಕು ಬುದ್ಧಿಯಿಂದ ಏನೇನಾಯ್ತು ನೀನೇ ನೋಡಿಯ. ಇದನ್ನು ತಲೆಗೆ ತಗೋಬೇಡ. ಎಂತೆಂಥ ಹೆಣ್ಣುಮಕ್ಳ ಬಗ್ಗೆ ಎಲ್ಲ ಹಿಂಗೆ ಮಾಡ್ತಾರೆ. ಅದನ್ನೆಲ್ಲ ನಂಬಕ್ಕೆ ಹೋಗಬಾರ್ದು. ಆ ಪುರಾಣ ಎಲ್ಲ ಕಡಿಕೆ ಹೇಳಿದ್ದೆ ಅಂತ ನಂಗೆ ಅದನ್ನು ಹೇಳಮ್ಮ. ಎಂತ ಈಗ ಹೆಣ್ಮಕ್ಳ ಸುದ್ದಿ ಮಾತು ಎಂತ ಹೇಳ್ತಾರ? ಅದೆಲ್ಲ ಓದಕ್ಕೆ ಹೋಗೋಷ್ಟೊತ್ತಿಗೆ ಯಾರನ್ನ ಲವ್ ಮಾಡಿತ್ತಂತೆ, ಅವನ್ನೇ ಮದುವೆ ಬೇಕಂತ ಮಾಡಿತ್ತಂತೆ. ಮತ್ತು ಎಂಥದ ಔಷಧಿ ಮಾತ್ರೆ ತಗೋತಾದೆ, ಹುಷಾರಿಲ್ಲ ಅಂತಾರಪ್ಪ. ನಂಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ ಅಂಥೇಳಿ ನಂಗೆ ಗೊತ್ತಿಲ್ಲ. ಈಗ ಎಂತ ಮಾಡೋದು ಮಾರತಿ? ಈಗ ನಂಗೆ ಯಾಕೋ ಮನ್ಸು ಅಳಕಾಗಕ್ಕೆ ಶುರು ಆಯ್ತು. ಯಾವ್ದು ಎಂತ ಬೇಕಾದ್ರೆ ಹಾಕೊಂಡು ಹೋಗಲಿ, ಇಲ್ಲಿ ಬಂದ್ಕೊಂಡು ಕಡಿಕ ಹಾಗೆ ನಾವು ಓದ್ಕೊಂಡಿನಿ ಬರ್ಕೊಂಡಿನಿ ಅಂತೇಳಿ ದೌಲತ್ ಮಾಡೋಕ್ಕೆ ಶುರು ಮಾಡಿದ್ರೆ ಎಂತ ಮಾಡ್ತೀನಿ ನೀನು? ಸ್ವಲ್ಪ ಸುಮ್ಮನೆ ಇರ್ತೀಯನ? ಇಷ್ಟು ದಿವಸ ಇಲ್ದಿದ್ದೊಳಕ್ಕೆ ಇವನಿಗೆ ಯಾರೋ ಈಗ ಫೋನ್ ಮಾಡಿ ಹೇಳ್ದ ಕೂಡಲೇ ಬಂದ್ಬಿಡ್ತು. ಆ ಹಿಂಗ್ಸ್ ಮಾತ್ರ ನನ್ನ ಕೈಗೆ ಸಿಕ್ಬೇಕು. ಮದುವೆ ಮನೆಗೂ ಕರೆಯೋದು ಬೇಡ, ಎಂತಗೂ ಕರೆಯೋದು ಬೇಡ ಅವ್ರನ್ನ. ಅಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ಅಕ್ಕಲ್ಲನ್ರಿ ಅದ ಮದುವೆ ಮನೆ ಕರೆಯೋದು ಬೇಡ ಅಂದರೆ ಏನು ಒಂತಾಯಿ ಹೋಟೆಲ್ ಹುಟ್ಲ ಅನ್ನೋದೊಂದು ಬಿಟ್ರೆ ಅಂದಿಗಿಂದಿಗೆ ನಾವು ಸ್ವಂತ ಅಕ್ಕ ತಂಗಿ ಹೆಚ್ಚಾಗೆ ಇದ್ದಾರಪ್ಪ. ಸುಮ್ಮನೆ ರೀ, ಮದ್ವೆ ಕರಿಬೇಕು. ಹಂಗೆ ಅವ್ರನ್ನೆಲ್ಲ ಕರಿದೇ ಇದ್ರಲ್ಲಿ ಮದುವೆ ಮನೇಲಿ ಕೆಲಸ ಮಾಡೋರು ಯಾರ? ಶಾಸ್ತ್ರ ಸರ್ಪಟ್ಟು ಅಂತೇಳಿ ಏನು ಸ್ವಲ್ಪ ಇದಿರ್ತದ? ಅಮ್ಮ ಸ್ವಲ್ಪ ತಡ್ಕ ಅಂಕ, ಅದೆಲ್ಲ ಕಡಿಕಾತು. ಫಸ್ಟ್ ನಾ ಇದು ಏನು ಎತ್ತ ಅಂತ ವಿಚಾರಿಸ್ಕೊಂಡು ಆಮೇಲೆ ಮದುವೆ ಬೇಕೋ ಬೇಡ ಅಂತ ಆಮೇಲೆ ತೀರ್ಮಾನ ಮಾಡೋದು. ಎಂತದ ಎಂತ ಹುಡುಕ್ತೀನಿ ನಿಂಗೆ? ಎಲ್ಲಿ ಎಂತ ಗೊತ್ತಾಗ್ತದೆ? ಏನು ಒಳಗೆ ಹೋಗಿ ಹಲಸಿನಕಾಯಿ ಅದ ಚುಳ್ಕಿ ಹಾಕಿ ನೋಡಕ್ಕೆ ಸಾಪ್ಸಿದೆ ಹೇಳ್ತಾರೆ ಜನ ಅಂತ ಏನು ಕಾತ್ರಿನ? ಈಗ ಇದ್ರ ಮಕ್ಳು ಇದ್ದಲ್ಲಿ ಹಿಂಗಿದ್ ಸುದ್ದಿ ಬೇಡ ಬೇಡ ಅಂದ್ರು ಹಬ್ಸಿಡ್ತಾರೆ. ಹಂಗೆ ಯಾರು ಹೇಳಿರ್ಬೇಕೇನ? ಹಂಗಿದ್ದ ಜನ ಕಾಣಲ್ಲ. ಅಲ್ಲಿ ಅಪ್ಪ ಹೆಣ್ಮಕ್ಳು ಎರಡೂ ಘನ ಮಾಡಿ ಬೆಳೆಸರೆ ಅವರು. ನೀನು ಆ ಥರದ್ದೆಲ್ಲ ತಲೆ ಒಳಗೆ ಇಟ್ಕೋಬೇಡ. ಸುಮ್ಮನೆ ಮದುವೆ ಕೆಲಸ ಎಂತದೆ ಅದನ್ನ ಮಾಡು. ಮತ್ತೆ ಕಡಿಕೆ ಹಿಂಗಿದೊಂದು ಕೆಲಸ ಎಂತಾರು ಮಾಡ್ಗಿಡಿಯ ಹುಡುಗಿ ಹತ್ರನೇ ಫೋನ್ ಮಾಡಿ ಅಂಥದ್ದು ಎಲ್ಲ ಕೇಳಬೇಡ. ಹುಡುಗಿಯರಿಗೆ ಸಿಟ್ಟು ಬರ್ತದ ಹಂಗೆ ಸುಮ್ಮನೆ ಹಿಂಗೆ ಅನುಮಾನದಲ್ಲಿ ಏನಾರು ಕೇಂಡ್ರೆ ಹೇಳಿನಿ. ಮತ್ತೆ ಒಂದು ಕುಂದುವರೆ ಮಾಡ್ಕಿಬೇಡ. 10 ವರ್ಷಕ್ಕೊಂದು ಮುತ್ತಿನ ಕಾಲ ಅನ್ನಂಗೆ ಒಂದು ಸೆಟ್ಲ್ಮೆಂಟ್ ಅಂತ ಆಗಿದೆ. ಎಲ್ಲ ಸಾಕು. ಹುಡುಗಿ ಓದ್ಕೊಂಡದೆ ಬರ್ಕೊಂಡದೆ, ಒಳ್ಳೆ ಸಂಬಂಧ, ಎರಡು ಹೆಣ್ಣು. ನಾಳೆ ಎಂತ ಆಸ್ತಿ ಚೂರಾಗ್ಲಿ ಪಾರಾಗ್ಲಿ ಇದು ಎಲ್ಲಿಗೆ ಬರ್ತದೆ? ನಿಂಗೆ ಬರೋದಲ್ಲ ಅದನ್ನ ತಲೆ ಒಳಗೆ ಇಟ್ಕ ಸ್ವಲ್ಪ. ಒಳ್ಳೆ ಕಾತಿ ಆಯ್ತಲ್ಲ. ಆಸ್ತಿ ಮನೆ ಇಲ್ಲೇನು ಬರಗಾಲಾಗ್ಯದ ನಮಗೆ? ಆಸ್ತಿ ಸಿಗ್ತದೆ ಅಂತೇಳಿ ಹೆಂಗೆ ನಡ್ತೆಗೆಟ್ಟ ಹೆಣ್ಣನ್ನೆಲ್ಲ ನಾ ಮದುವೆಕ್ಕಿ ಬರೋಕ್ಕಾಗ್ತದ? ಬಾಯಿ ಮುಚ್ಚ ಸಾಕು. ನಡ್ತೆಗಿಟ್ಟಿದ್ದಂತ ಏನು ಮಾತಂತ ಆಡ್ತೀಯ? ನೋಡಿಯ ನೀನು ಹೋಗಿ ನೀನು ನಡಿಯೆ, ಒಳಗೆ ನಡಿಯೆ. ಎಲ್ಲಿ ನಿಂತ್ಕೊಂಡು ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಫೋನ್ ತಗೊಂಡು ಒಳಗೆ ಹೋಗಕ್ಕಾತಿರ್ಲ. ಹೋಗಿ ಊಟ ಕೆಲಸ ಮಾಡಿ ಹೋಗು. ಮದುವೆ ನಡಿಯಲ್ಲ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದು ಯಾರು ತಲೆ ಒಳಗಿದ್ರೆ ಬಿಟ್ಟು ಬಿಡಿ. ಮದುವೆಗೆ ಆಗ್ಬೇಕಿದು ಹೇಳಿನ ಮತ್ತೆ ನಾನು.